ಸರ್ ಯಾವುದೇ ವಿಚಾರ ಮಾಡಿದ್ರೆ ನಮ್ಮಲ್ಲಿ ರಾಜಕೀಯ ಮಾಡೋದು ಜಾಸ್ತಿ ಸರ್. ರಾಜಕೀಯದವರು ಅಷ್ಟೇ ಒಂಥರ ಇದು ನಿಜ ಜೀವನದ ಒಂಥರ ಬಿಗ್ ಬಾಸ್ ಥರ. ಅದು ಎಲ್ರಿಗೂ ಏನೋ ಒಂದು ಫುಟೇಜ್ ಸಿಗುತ್ತೆ, ಎಲ್ರಿಗೂ ಏನೋ ಒಂದು ಅಭಿಪ್ರಾಯ ಹಾಕೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ಹೇಳ್ತಾನೇ ಇರ್ತಾರೆ. ಅದಿದ್ದಿದ್ದೆ ಇಂಥ ವಿಚಾರ ಬೇರೆ, ಕರ್ನಾಟಕದ ನಂಬರ್ 1 ಶೋ ಬೇರೆ, ಎಷ್ಟೋ ಜನ ನೋಡ್ತಾ ಇರ್ತಾರೆ. ಅವ್ರು ಎಲ್ಲರೂ ಮನಸ್ಸಿಗೂ ಎಲ್ಲರೂ ಭರವಸೆಗೂ ಒಂದು ಏಟು ಬಿತ್ತು ಅಂತ ಗೊತ್ತಾದಾಗ ನಾನೇನೋ ಒಂದು ಹೇಳ್ತೀನಿ, ನಾನೇನೋ ಒಂದು ನನ್ನ ಸ್ಟೈಲ್ ಬಿಡ್ತೀನಿ ಅಂತ ಬಿಡೋರು ಎಲ್ಲ ಕಡೆ ಇರ್ತಾರೆ. ರಾಜಕೀಯದವ್ರು ಮಾತ್ರ ಅಲ್ಲ, ಕೆಲವೊಂದು ಜನ ಮೀಮ್ ಪೇಜಸ್ಸು ಅಷ್ಟೇ, ಸುಮ್ಮನೆ ಅದರಿಂದ ಅದು ಕನೆಕ್ಟ್ ಬಿಟ್ಬಿಟ್ರೆ ಅದೊಂದು ದೊಡ್ಡ ಪೊಲಿಟಿಕ್ಸೇ ಆಗಿಬಿಡುತ್ತೆ. ಈಗ ಮನೇಲಿ ಕೂತ್ಕೊಂಡು ಯಾವನೋ ಎಲ್ಲೋ ಮುನ್ರೆಡ್ಡಿ ಪಾಳ್ಯಲ್ಲಿ ಕೂತ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಏನೋ ಒಂದು ಮೀಮ್ ಮಾಡಿರ್ತಾನೆ, ಅದು ವಿಧಾನಸೌಧವರೆಗೂ ಮುಟ್ಬೋದು, ಅಷ್ಟು ಪವರ್ ಇದೆ ಆ ಇಂಟರ್ನೆಟ್ಗೆ. ಸೊ ಎಲ್ಲೊಂದು ಕಡೆ ರಾಜಕೀಯ ಅಂತ ಬಂದಾಗ ಅದರಲ್ಲಿ ಮೀಮ್ಸು ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಸೊ ಇದ್ರ ಮೇಲೆ ರಾಜಕೀಯ ಮಾಡೋದು ಬೇಕಿಲ್ಲ ಅಂತ. ಬಿಕಾಸ್ ಸಿಂಪಲ್ ಅಲ್ಲಿರೋದು ಒಂದು ಕೋರ್ಟ್ ಕೇಸ್. ಆ ಕೋರ್ಟ್ ಕೇಸ್ನ ಅವ್ರು ಸಾಲ್ವ್ ಮಾಡಿಕೊಂಡ್ರೆ, ಬೇಗ ಮುಗಿಸಿದ್ರೆ ಶೋ ಒಳಗೆ ಹೋಗ್ಬೋದು ಅಷ್ಟೇ. ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇರೋದು. ಇದ್ರ ನಡುವೆ ಐ ಡೋಂಟ್ ಥಿಂಕ್ ಪೊಲಿಟಿಷಿಯನ್ ಶುಡ್ ಇಂಟರ್ಫಿಯರ್ ಆ್ಯಂಡ್ ನಿಂದು ನಂದು ಅಂತ ಕಿತ್ತಾಡಬಾರ್ದು ಅಲ್ಲಿ ಅನ್ಸುತ್ತೆ. ಜೊತೆಗೆ ಈಗ ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಇರ್ತೀರಾ, ಮೆಮೇಸ್ ಟ್ರೋಲ್ ಪೇಜಸ್ ಎಲ್ಲ ನೋಡ್ತಾ ಇರ್ತೀರಾ. ನಿಮ್ಮ ಬಗ್ಗೆ ಬಂದಂಥ ಬೆಸ್ಟ್ ಟ್ರೋಲ್ ಅಥವಾ ಮೆಮೇಸ್ ಯಾವುದು ಸರ್ ಇವಾಗ ಆಫ್ಟರ್ ಬಿಗ್ ಬಾಸ್? ನನ್ನ ಬಗ್ಗೆ ಬಂದಂತಹ ಬೆಸ್ಟ್ ಟ್ರೋಲ್ ಯಾವುದು ಅಂದರೆ, ಎಷ್ಟೋ ಜನ ಫಸ್ಟು ಮೀಮ್ಸ್ ಥರ ಹಾಕ್ತಾಯಿದ್ರು. ಕರಿಬಸಪ್ಪ ಅವ್ರ ಫೇಸ್ ಹಾಕ್ಬಿಟ್ಟು ನನ್ನ ಫೇಸ್ ಹಾಕ್ಬಿಟ್ಟು ಅವ್ರೇನೋ ಮಾತಾಡೋದು, ಆಮೇಲೆ ನನ್ನ ರಿಯಾಕ್ಷನ್ ನೋಡೋದು. ಪಾಪ ಇವ್ನಿಗೆ ಆಗಿರೋ ಅಷ್ಟು ಕಷ್ಟ ಬೇರೆ ಯಾರಿಗೂ ಆಗಿಲ್ಲ ಅನ್ನೋ ರೇಂಜಿಗೆ ನಂಗೆ ತೋರಿಸಿದ್ರು. ಪ್ಲಸ್ ಅವ್ರು ಗೊರಕೆ ಹೊಡೆಯೋದು, ಆ ವಿಡಿಯೋ ಇದೆಲ್ಲ ವೈರಲ್ ಆಯಿತು, ಅದು ಕೂಡ ಸ್ವಲ್ಪ ಇದಾಯಿತು. ಆಮೇಲೆ ಅವ್ರು ಪ್ರತಿ ಸಲ ಮಾತಾಡೋದ್ಮೇಲೆ ಒಂದು ಪಂಚ್ ಡೈಲಾಗ್ ಜೊತೆ ಎಂಡ್ ಮಾಡ್ತೀನಿ ನಾನು. ಆ ಒಂದು ಪಂಚ್ ಡೈಲಾಗ್ ಇದೆಲ್ಲ ವೈರಲ್ ಮಾಡಿದ್ರು. ಸೊ ಆ ಥರದ್ದೊಂದು ಕೆಲವೊಂದು ಇದು ಬಂದಿದೆ. ಮೋಸ್ಟ್ ಆಫ್ ದ ಮೀಮ್ಸೇ ಇವನು ವಾಪಸ್ ಇರಬೇಕಿತ್ತು ಅಂತ. ನಾನು ಎಷ್ಟೋ ಜನ ಫಸ್ಟ್ ವೀಕಲ್ಲಿ ಆಚೆ ಬಂದಿರೋದು ನೋಡಿದ್ದೀನಿ ಆ್ಯಂಡ್ ಸಪೋರ್ಟ್ ಸಿಕ್ಕಿರೋದು ನೋಡಿದ್ದೀನಿ. ಬಟ್ ಇದು ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಸಿಗ್ತಾ ಇದೆ ನಂಗೆ ಜನರಿಂದ. ನೀವು ಇರಬೇಕಿತ್ತು ಸರ್, ಯು ಡಿಸರ್ವ್ ಟು ಬಿ ದೇರ್ ಅಂತ ಹೇಳ್ಬಿಟ್ಟು. ಅದೆಲ್ಲ ಒಂದು ಕಡೆ ನನ್ನಲ್ಲಿ ಒಂದು ಹೋಪ್ ಕೊಡ್ತಾ ಇದೆ, ಒಂದು ಭರವಸೆ ಕೊಡ್ತಾ ಇದೆ ನನಗೆ ಅಂತ. ಎಲ್ಲೋ ಒಂದು ಕಡೆ ಇಬ್ಬರು ಜಂಟಿಯಾಗಿ ಫಸ್ಟ್ ಟೈಮ್ ಡಬಲ್ ಎಲಿಮಿನೇಷನ್ ಆಗಿರೋದು. ಇದೇನಾಗುತ್ತೆ ಅಂದರೆ ನಿಮ್ಮಿಬ್ಬರು ನಡುವೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಆಗ್ಬೋದು. ಈಗ ಕರಿಬಸಪ್ಪ ಅವ್ರನ್ನ ಇಷ್ಟಪಡೋರು, ಸರ್ ನೀವು ಅಮಿತ್ ಜೊತೆ ಹೋಗಿ ಇದಕ್ಕೆ ನೆಗೆಟಿವ್ ಆಗಿತ್ತು ಅಂತ ಅವ್ರಿಗೆ ಅನ್ಬೋದು. ನಿಮ್ಮನ್ನು ಇಷ್ಟಪಡೋರು, ಸರ್ ನೀವು ಕರಿಬಸಪ್ಪ ಜೊತೆ ಹೋಗಿದ್ದಕ್ಕೆ ನಿಮಗೆ ನೆಗೆಟಿವ್ ಆಯಿತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇದು ಕೇಳ್ತೀವಿ ಪ್ರಶ್ನೆಗಳು. ಅದನ್ನ ಹೇಗೆ ತಗೋತೀರಾ? ಅದಕ್ಕೇನು ಆನ್ಸರ್ ಕೊಡ್ತೀವಿ? ಏನಿಲ್ಲ, ಅದು ಐ ಥಿಂಕ್ ಜಂಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಮ್ಮಿಬ್ಬರಿಗೂ ವರ್ಕೌಟ್ ಆಗಿಲ್ಲ. ನಾವಿಬ್ಬರು ತುಂಬ ಟ್ರೈ ಮಾಡಿದ್ವಿ. ನಾನು ಅವ್ರನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅವ್ರ ಫೀಲಿಂಗ್ಸ್ ಎಲ್ಲ ಅವ್ರಿಗೇನು ಅನ್ಸುತ್ತೋ ಅದೆಲ್ಲ ಹೇಳ್ತಾಯಿದ್ರು. ಬಟ್ ಇನ್ನೊಬ್ಬರ ಬಗ್ಗೆ ಕೇಳೋದು ಕಮ್ಮಿ, ಅವ್ರು ಹೇಳೋದು ಜಾಸ್ತಿ. ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ ಜಾಸ್ತಿ. ಬಟ್ ಇನ್ನೊಬ್ಬರ ಬಗ್ಗೆ ನೀವು ಹೇಗಿದ್ದೀರಾ, ನಿಮ್ದು ಹೇಗಿದೆ ಅಂತ ಅವ್ರು ಕೇಳಿದಾಗ ಇನ್ನೊಬ್ರಿಗೂ ಒಂದು ಅವಕಾಶ ಸಿಗುತ್ತೆ ಅಂತ. ಅಲ್ಲಿ ಅವಕಾಶಗಳು ರೇರು. ಅಲ್ಲಿ ನಾವು ಅಂತ ಆಡಲ್ಲ, ನಾನು ಅಂತಲೇ ಆಡೋದು. ಜಂಟಿಗಳಲ್ಲಿ ನಮ್ಗೆ ಬೇಜಾರು ಏನು ಅಂದರೆ, ನಮ್ಮಿಬ್ಬರಲ್ಲಿ ನಾನು ಮಾತಾಡಿದಾಗ ನಾವು ಅಂತಲೇ ಮಾತಾಡೋದು. ಬಟ್ ಅವರು ನಾವು ಅಂತ ಮಾತಾಡಲ್ಲ, ಮೋಸ್ಟ್ಲಿ ನಾನು ಅಂತಲೇ ಮಾಡೋದು. ನಾನು ಶ್ರಮ ಪಟ್ಟಿದ್ದೀನಿ, ನಾನು ಇದು ಮಾಡಿದ್ದೀನಿ, ನಂಗೆ ಇದು ಬೇಕು, ನಂಗೆ ಇದು ಸಿಗಬೇಕು ಅಂತ ಆ ರೀತಿ ಮಾತಾಡಿದಾಗ ಎಲ್ಲೋ ಒಂದು ಕಡೆ ನನಗೆ ಜಂಟಿ ಗೇಮ್ ಇದು ಯಾಕೆ ನಾನು ಅಂತ ಆಗ್ತಾಯಿದೆ ಇಲ್ಲಿ ಅಂತ ಬೇಜಾರು. ಜೊತೆಗೆ ಈಗ ಶೋ ಮುಗಿದ ಮೇಲೆ ಸುದೀಪ್ ಸರ್ ಸ್ಟೇಜ್ ಮೇಲೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಅದು ಬಿಟ್ಟು ನಾವು ನೋಡಿರೋರು ಕೆಲವು ಬೇರೆ ಏನಾರು ಹೇಳಿದ್ರಾ ನೀವು ಹೊರಗಡೆ ಬಂದಿರೋ? ಇಲ್ಲ, ಅವ್ರು ಹೇಳಿದ್ದು ಒಂದೇ ಒಂದು ವಿಚಾರ ಏನು ಅಂದರೆ, ಆ ಜಂಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ವರ್ಕೌಟ್ ಆಗಿಲ್ಲ. ಬಟ್ ನೀನು ಸರಿ ಕೊಟ್ಬಿಟ್ಟು ಇದು ಮಾಡಿಸ್ಬೇಕಿತ್ತು ನೀನು ಅಂತ. ನನ್ನಲ್ಲಿ ನೋಡ್ತಾ ಅವ್ರಿಗೆ ತುಂಬ ಹೋಪ್ಸ್ ಇತ್ತು. ಕರಿಬಸಪ್ಪ ಅವ್ರು ನೋಡಿದಾಗ ಅವ್ರಿಗೆ ಗೊತ್ತಾಯಿತು, ಓಕೆ ಈ ವ್ಯಕ್ತಿ ಹಿಂಗಿದ್ರು, ಆಚೆ ಏನೇನೋ ಮಾಡ್ಕೊಂಡಿದ್ರು, ಒಳಗೆ ಹೋಗಿದ್ದು ಚೇಂಜ್ ಆಗಿಬಿಟ್ರು, ಯಾಕೆ ಹಂಗಿದ್ರಿ ಅಂತ ಹೇಳಿದ್ರು. ನನಗೆ ಈ ಸೈಡ್ ನಿನ್ನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ಇಲ್ಲಿ ಮಾತ್ರ ಅಲ್ಲ ಪರ್ಸ್ನಲಾಗಿ ನಾನು ಆಚೆನೂ ನೋಡಿದ್ದೀನಿ, ನಿನ್ನ ಕೆಲಸ ಇದೆಲ್ಲ ನೋಡಿದ್ದೀನಿ. ಆ್ಯಂಡ್ ಐ ಜೆನ್ಯೂನ್ಲಿ ಫೀಲ್ ಯು ಡಿಸರ್ವ್ ಟು ಬಿ ಹಿಯರ್. ಬಟ್ ಆ ಹ್ಯೂಮರು, ಥಿಂಕಿಂಗ್ ಸ್ಕಿಲ್ಸು ಅದೆಲ್ಲ ತುಂಬ ಯೂನಿಕ್ ಆಗಿದೆ. ಅದನ್ನು ಟ್ರೈ ಮಾಡು, ಆಚೆ ಹೋಗ್ಬಿಟ್ಟು ಬೇರೆ ಇದರಲ್ಲೂ ಟ್ರೈ ಮಾಡು. ಬ್ಯಾಡ್ ಲಕ್, ಟಫ್ ಲಕ್ ವರ್ಕೌಟ್ ಆಗಿಲ್ಲ, ಬಟ್ ಇಟ್ಸ್ ಓಕೆ ಅಂತ. ಅದು ಶೋ ನಡುವೆನೂ ಅವರೇ ಹೇಳಿದ್ರು, ಸೇಯಿಂಗ್ ದಟ್ ಎಷ್ಟೋ ಜನ ಫಸ್ಟ್ ವೀಕಲ್ಲಿ ಎವಿಕ್ಟ್ ಆಗೋರು ತುಂಬ ಅನ್ಫೇರ್ ಆಗಿಬಿಡುತ್ತೆ, ತುಂಬ ಮೋಸ ಆಗಿಬಿಡುತ್ತೆ, ಒಳ್ಳೊಳ್ಳೆ ಪೊಟೆನ್ಷಿಯಲ್ಗಳು ಹೋಗ್ಬಿಡ್ತವೆ ಫಸ್ಟ್ ವೀಕಲ್ಲೇ. ಅದೊಂದು ಬೇಜಾರಾಗುತ್ತೆ ಅಂತ ಆ ಶೋಗೆ. ಬಟ್ ಇದು ಏನಂದರೆ, ನನ್ನ ಪ್ರದರ್ಶನ ಕಂಪ್ಲೀಟಾಗಿ ಕೊಡದೇ ಇರೋದ್ರಿಂದ ಇದು ನನಗೂ ಲಾಸು, ಆ ಕಾರ್ಯಕ್ರಮಕ್ಕೂ ಲಾಸ್, ಇಬ್ರಿಗೂ ಲಾಸೇ ಅದು. ಸರ್ ವಾಟ್ ನೆಕ್ಸ್ಟ್ ಅಂತ ಬಂದಾಗ, ಈಗ ಸದ್ಯಕ್ಕೆ ನಾನು ಇನ್ನೂ ಪ್ರೋಸೆಸ್ ಮಾಡ್ಕೊತಾ ಇದ್ದೀನಿ. ಆ ಯೋಚನೆಗಳು, ಆ ಫೀಲಿಂಗ್ಸ್ ಎಲ್ಲ ಯೋಚನೆ ಮಾಡ್ಕೊತಾ ಇದ್ದೀನಿ, ಅದು ಸ್ವಲ್ಪ ಪ್ರೋಸೆಸ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಈಗ ವಾಪಸ್ ನನ್ನ ಗೂಡಿಗೆ ಹೋಗ್ಬೋದು. ನಾನು ರೇಡಿಯೋ ಅಂದರೆ ವಾಪಸ್ ರೇಡಿಯೋ ಇಂಡಸ್ಟ್ರಿಗೆ ಹೋಗ್ಬೋದು. ಬಟ್ ಸೈಡ್ ಬೈ ಸೈಡ್ ಕೆಲವು ಜನ ಇಲ್ಲ, ಟಿ ವಿನಲ್ಲಿ ಇನ್ನೂ ಸ್ವಲ್ಪ ಅವಕಾಶಗಳಿದೆ, ಇನ್ನೂ ಸ್ವಲ್ಪ ಆಪ್ಷನ್ಸ್ ಇದೆ, ಒಂದು ಸ್ವಲ್ಪ ಅಂತ ಹೇಳಿದ್ದಾರೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಿನಿಮಾಗಳಲ್ಲಿ ಟ್ರೈ ಮಾಡಿಸೋಣ, ಆಡಿಷನ್ ಇದು ಮಾಡಿಸೋಣ, ನೋಡು, ಗಿವ್ ಇಟ್ ಅ ಶಾಟ್ ಅಂತ ಹೇಳ್ಬಿಟ್ಟು ಅದು ಬೇರೆ ಮಾಡಿಸ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಈ ಯಾವುದು ವರ್ಕೌಟ್ ಆಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋ ಸ್ಟೇಜ್
ಸ್ಟೇಜ್ಗೂ ಹೋಗಿಲ್ಲ. ಈಗ ಸದ್ಯಕ್ಕೆ ಆಚೆ ಬಂದಿರೋದು ಫ್ರೆಶ್ ಆಗಿದೆ ಅದು ನೋವು, ಅದನ್ನು ಇನ್ನೂ ಅನುಭವಿಸ್ತಾ ಇದ್ದೀನಿ ಸ್ಲೋ ಆಗಿ. ಸರ್ 100% ಆ್ಯಕ್ಟಿಂಗ್ ಇದಕ್ಕೆ ಹೋಗ್ತೀನಿ ನಾನು 100%. ಯಾಕೆ ನಾನು ರಂಗಭೂಮಿ ನಾಟಕಗಳಿದೆಲ್ಲ ಮಾಡಿಕೊಂಡೆ ಫಸ್ಟು ಶುರು ಮಾಡಿದ್ದು ನನ್ನ ಪಯಣ. ಸೊ ಕೆಲವೊಂದು ಸೀರಿಯಲ್ಗಳಲ್ಲಿ ಅಲ್ಲಿ ಇಲ್ಲಿ ಅವಾಗ ಆ್ಯಕ್ಟ್ ಮಾಡಿದ್ದೀನಿ, ಅದೆಲ್ಲ ಅಭ್ಯಾಸ ಇದೆ ನನಗೆ. ಆ ಸಿನಿಮಾಗೋಸ್ಕರ ಒಂದು ಮೇಕ್ ಓವರ್ ಮಾಡ್ಕೊಂಡು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಬೇಕಾದ್ರೆ ಅದಕ್ಕೂ ನಾನು ಅಫ್ಕೋರ್ಸ್ ನಾನು ಈಗ ನೆಕ್ಸ್ಟ್ ಅದೇ ಮಾಡ್ತಾ ಇರೋದು. ಸೊ ಆ ರೀತಿ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗೋಣ. ಮೇ ಬಿ ಗ್ಲ್ಯಾಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲುಕ್ಸ್ ವೈಸು ಇದ್ರ ವೈಸ್ ಎಲ್ಲ ರೆಡಿ ಆಗೋಣ. ಸ್ವಲ್ಪ ಲೈಟಾಗಿ ಆ್ಯಕ್ಟಿಂಗ್ ವರ್ಕ್ಶಾಪು ತೊಗೊಳ್ಳೋಣ ಅಂತ. ಬಿಕಾಸ್ ಆ್ಯಕ್ಟಿಂಗ್ ಅನ್ನೋದು ನ್ಯಾಚುರಲ್ ಎಲ್ರಿಗೂ ಬರುತ್ತೆ, ಬಟ್ ಸ್ವಲ್ಪ ವರ್ಕ್ಶಾಪ್ ತೊಗೊಂಡು ಮೆಥಡು ಟೆಕ್ನಿಕ್ ಎಲ್ಲ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ಮೇ ಬಿ ಐ ಕ್ಯಾನ್ ಡೂ ಸಮಥಿಂಗ್ ಅಹೆಡ್ ಅಂತ. ಯಾವ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡುವಂಥ ಇಂಟ್ರೆಸ್ಟ್ ಇದೆ? ಒಂದು ಕುತೂಹಲ ಇದ್ದೇ ಇರುತ್ತೆ. ತುಂಬ ದೊಡ್ಡ ಕನಸಿದು. ಇದು ನನ್ಸಾಗುತ್ತೆ ಒಂದಲ್ಲ ಒಂದಿನ. ನನ್ಸಾದಾಗಿದ್ದೆ ಈ ಬೈಟನ್ನು ಪ್ಲೇ ಮಾಡಿ 100% ನಾನು ಇಬ್ಬರು ನಿರ್ದೇಶಕರು, ಒಂದು ಹೇಮಂತ್ ರಾವ್, ಸಪ್ತಸಾಗರದ ಆಚೆಯಲ್ಲಿ ಮಾಡಿದಂಥ ಹೇಮಂತ್ ರಾವ್, ಇನ್ನೊಂದು ನಮ್ಮ ರಾಜ್ ಶೆಟ್ರು, ಇಬ್ರು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಅವ್ರ ಜೊತೆ ಕೆಲಸ ಮಾಡೋಕೆ ಒಂದು ಚಿಕ್ಕ ಪಾತ್ರ, ಚಿಕ್ಕ ಅವಕಾಶ ಸಿಕ್ಕಿದ್ರು ನಥಿಂಗ್ ಲೈಕ್ ಇಟ್ ಸರ್. ತುಂಬಾ ಖುಷಿಯಾಗಿ ಮಾಡ್ತೀನಿ. ಇನ್ನೂ ನೋಡಿಲ್ಲ ಸರ್, ಕಾಂತಾರ ನೋಡಿಲ್ಲ. ಬಟ್ ರಿವ್ಯೂಸ್ ಬರ್ತಾ ಇದೆ, ಒಳ್ಳೆ ರಿವ್ಯೂಸು ಬರ್ತಾ ಇದೆ, ಸ್ವಲ್ಪ ಮಿಕ್ಸ್ಡ್ ರಿವ್ಯೂಸು ಬರ್ತಾ ಇದೆ. ಫಸ್ಟ್ ಪಾರ್ಟ್ ಅಷ್ಟು ಚೆನ್ನಾಗಿಲ್ಲ ಅಂತ ಆ ಥರದ ರಿವ್ಯೂಸು ಬರ್ತಾ ಇದೆ. ಗೊತ್ತಿಲ್ಲ, ನಾನು ಹೋಗಿ ನೋಡ್ಬೇಕು. ನನಗೂ ಸ್ವಲ್ಪ ಕುತೂಹಲ ಇದೆ. ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ಆಗೋಗ್ಲಿ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡೋಣ ಅಂತ. ಸದ್ಯಕ್ಕೆ ಥಿಯೇಟ್ರೆಲ್ಲ ಫುಲ್ ಆಗ್ತಾ ಇದೆ. ಸೊ ಜನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಫಸ್ಟ್ ಪಾರ್ಟಿಗೆ ಸಿಕ್ಕಿದಂಥ ಆ ಒಂದು ಹೈಪ್ ನೋಡ್ತಾ ಇಲ್ಲ ನಾನು. ಮೇ ಬಿ ಅದೇ ಟೈಮಲ್ಲಿ ಬಿಗ್ ಬಾಸ್ ಬರ್ತಾ ಇರೋ ಕಾರಣ ಎವ್ರಿಥಿಂಗ್ ಇಸ್ ಚೇಂಜಿಂಗ್ ಆರ್ ಐ ಡೋಂಟ್ ನೋ ವಾಟ್ ಇಸ್ ಹ್ಯಾಪ್ನಿಂಗ್. ಬಟ್ ನಾನು ಹೋಗಿ ಒಂದ್ಸಲ ನೋಡಿಬಿಟ್ಟು ಅದ್ರ ಬಗ್ಗೆ ಮಾತಾಡಬೇಕು. ಫಸ್ಟ್ ಹೋಗ್ತೀನಿ. ಬಟ್ ತುಂಬ ಹೋಪ್ಸ್ ಇದೆ ಆ ಸಿನಿಮಾದ ಮೇಲೆ ನನಗೆ. ಅಮಿತ್ ಅವರ ಬಾಲ್ಯ ಜೀವನ, ವಿದ್ಯಾಭ್ಯಾಸ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಬೇಕು ಅಂತ. ನಿಮ್ಮ ನೇಟಿವ್ ಮತ್ತು ನಿಮ್ಮ ಎಜುಕೇಷನ್, ನಿಮ್ಮ ಒಂದು ಚೈಲ್ಡ್ಹುಡ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದರೆ? ಸರ್, ನನ್ನ ನೇಟಿವ್ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಬೆಳೆದಿದ್ದು. ಎಜುಕೇಷನ್ ಅಂತ ಬಂದಾಗ BCom ಮಾಡಿದೆ. ದಯಾನಂದ ಸಾಗರ್ ಕಾಲೇಜಲ್ಲಿ ಗ್ರ್ಯಾಜುಯೇಟ್ ಆಗಿದ್ದು ನಾನು. ಚಿಕ್ಕ ವಯಸ್ಸಿಂದ ಸಿಕ್ಕಾಪಟ್ಟೆ ತಲೆಹರಟೆ, ಸಿಕ್ಕಾಪಟ್ಟೆ ನಟೋರಿಯಸ್, ತುಂಬ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಎಲ್ಲ ಬಂದು ಅಪ್ಪ ಅಮ್ಮಂಗೆ ತುಂಬ ಅವಮಾನ ಆಗ್ಬಿಟ್ಟಿದೆ ನನ್ನಿಂದ. ಅದೆಲ್ಲ ತುಂಬ ಮಾಡಿದ್ದೀನಿ. ಅದಾದಮೇಲೆ ಕಾಲೇಜ್ ಡೇಸಲ್ಲೂ ಈ ಆ್ಯಂಕರಿಂಗು ನಾಟಕ ಅದು ಇದು ಅಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾ ಇದ್ದೆ. ಕಲ್ಚರಲ್ಲಿ ಇದರಲ್ಲಿ ಬ್ಯುಸಿ ಆಗ್ತಾ ಇದ್ದೆ. ಫ್ರೀಯಾಗಿ ಅಟೆಂಡೆನ್ಸ್ ಸಿಗ್ತಾಯಿತ್ತು. ಸೊ ಹೋಗ್ಬಿಟ್ಟು ತಲೆಹರಟೆ ಮಾಡ್ಬೋದು ಅಂತ ಆ ಒಂದು ಇದರಲ್ಲಿ ಎಲ್ಲ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅದಾದಮೇಲೆ ರೇಡಿಯೋ ಇದೆಲ್ಲ ಶುರುವಾಯಿತು. ಬಟ್ ಬಾಲ್ಯದಲ್ಲಿ ಸಿಕ್ಕಾಪಟ್ಟೆ ಕಾಲು ಎಳೆಯುವಂತಹ, ಸ್ವಲ್ಪ ಬುಲಿ ಮಾಡುವಂತಹ ಒಬ್ಬ ವ್ಯಕ್ತಿ ನಾನು. ಎಲ್ರಿಗೂ ಕಾಲು ಎಳಿಬೇಕು, ಎಲ್ಲರ ಮೇಲೂ ಜೋಕ್ಸ್ ಮಾಡಬೇಕು, ಮಿಮಿಕ್ರಿ ಮಾಡಬೇಕು, ಇದೆಲ್ಲ ತುಂಬ ಆಸೆ ನನಗೆ. ಕ್ಲಾಸಲ್ಲಿ ಟೀಚರ್ಸ್ದು ಅಥವಾ ಫ್ರೆಂಡ್ಸ್ದು ಇದೆಲ್ಲ ಮಾಡಬೇಕಂತ ಆಸೆ ಇತ್ತು ನನಗೆ. ಅದೆಲ್ಲ ಹಾಗೆ ಮಾಡ್ಕೊಂಡು ನಾನು ಬೆಳೆದಿದ್ದು. ಅಂದರೆ ಒಟ್ಟಿನಲ್ಲಿ ಪ್ರಾಪರ್ ಒಂದು ಬೇಕ್ರಿನಲ್ಲಿ ಟೀ ಕುಡಿಯುವಂತಹ ಏರಿಯಾ ಹುಡುಗ ನಾನು ಆರಾಮಾಗಿ. ಸೊ ಆ ಟೀ ಅಂಗಡಿನಲ್ಲಿ ಏನೇನು ಚರ್ಚೆ ಆಗುತ್ತೆ ಅಥವಾ ಏನೇನು ತಲೆಹರಟೆ ಆಗುತ್ತೆ, ಅದೇ ನನ್ನ ಜೀವನ.